ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂಥದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲ್ಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರೋದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ. ಬಳ್ಳಾರಿ ಫೈರಿಂಗ್ ಕೇಸಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. 8 ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ವಿಚಾರಣೆಗೆ ಒಳಪಡಿಸಿರೋದು. ರೆಡ್ಡಿ ನಿವಾಸ ಮುಂದಿನ ಗಲಭೆ ಸಂಬಂಧ 8 ಕಾರ್ಯಕರ್ತರನ್ನ ವಿಚಾರಣೆಗೆ ಒಳಪಡಿಸಿರೋದು. ಬಿಜೆಪಿಯ ಕಾರ್ಯಕರ್ತರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂಥದ್ದು. 8 ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಠಾಣೆಗೆ ಕರೆ ತಂದಿದ್ದಾರೆ. ರೆಡ್ಡಿ ನಿವಾಸ ಮುಂದಿನ ಗಲಭೆ ಸಂಬಂಧ 8 ಮಂದಿ ವಿಚಾರಣೆಗೆ ಒಳಪಟ್ಟಿರೋದು. ಅದಕ್ಕೂ ಮುನ್ನ ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಗನ್ಮ್ಯಾನ್ಗಳನ್ನು ಏನು ಅರೆಸ್ಟ್ ಮಾಡಲಾಗಿತ್ತು ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಮತ್ತು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಈಗ 8 ಮಂದಿ ಬಿಜೆಪಿ ಕಾರ್ಯಕರ್ತರು ಕೂಡ ಭರತ್ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ಮಾಡಿರೋದು, ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರೋದು. ಸದ್ಯಕ್ಕೆ ಏನು ನಡೀತಾ ಇದೆ, ಎಕ್ಸಾಕ್ಟ್ಲಿ ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ರಕ್ತದೋಕುಳಿ ಆಟಕ್ಕೆ ಓರ್ವ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಳ್ಳಾರಿಯ ಪೊಲೀಸರು ಆರೋಪಿಗಳನ್ನು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಬಂದಿರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನೋ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಈಗಾಗಲೇ 10 ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋ ಲೆಕ್ಕಕ್ಕೆ ಇರ್ತಕ್ಕಂತಹ ಭರತ್ ರೆಡ್ಡಿಯ ಬೆಂಬಲಿಗರು ಏನಿದ್ದಾರೆ ಅವರನ್ನು ಕರ್ಕೊಂಡ್ಬಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದು ಈಗ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬರಲಾಗ್ತದೆ. ಅದರ ಜೊತೆಗೆ ಈಗ ಏನು ಕಾಂಗ್ರೆಸ್ನವರು ಒಂದು ಕಡೆ ಆದರೆ ಇನ್ನೊಂದು ಕಡೆ BJPಯ 8 ಜನ ಕಾರ್ಯಕರ್ತರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬರ್ತಾರೆ ಅಂತಕ್ಕಂತಹ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಅವ್ರನ್ನ ಕರೆದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಳ್ಳಾರಿಯ ಬುರುಸ್ಪೇಟೆ ಪೊಲೀಸ್ ಸ್ಟೇಷನಿಂದ ನೇರವಾಗಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಆವರಣಕ್ಕೆ ಕರ್ಕೊಂಡ್ಬಂದು ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಇನ್ನೂ ಹಲವು ಜನರನ್ನು ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಅವ್ರನ್ನ ಬಹುಶಃ ಆದರೆ ಇವತ್ತೇ ಸಾಯಂಕಾಲ ಜಡ್ಜ್ಗಳ ಮುಂದೆ ಹಾಜರುಪಡಿಸ್ತಕ್ಕಂತಹ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮೆಡಿಕಲ್ ಟೆಸ್ಟ್ ಬಳಿಕ ಪ್ರೊಸೀಜರ್ಗಳು ಸ್ಟಾರ್ಟ್ ಆಗ್ತದೆ ಮತ್ತು ತನಿಖೆ ಮತ್ತೊಂದು ತಿರುವು ಪಡ್ಕೊಳ್ತದೆ. ಇದರ ಹಿಂದೆ ಈ ಗಲಭೆಗೆ ಭಾಗಿಯಾದವರು ಯಾರು, ಅದರ ಜೊತೆಗೆ ಗನ್ ಫೈರ್ ಮಾಡಿದಂತಹ ಗನ್ಮ್ಯಾನ್ಗಳ ಕೂಡ ಮೆಡಿಕಲ್ ಟೆಸ್ಟ್ಗೆ ಈಗಾಗಲೇ ಒಳಪಡಿಸಲಾಗ್ತಾ ಇದೆ. ಅದರ ಜೊತೆಗೆ ಏನು ಇರ್ತಕ್ಕಂತಹ ಇನ್ನೊಂದು 8 ಜನ BJPಯ ಕಾರ್ಯಕರ್ತರನ್ನು ಕೂಡ ಎನ್ಕ್ವೈರಿ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಬರ್ತಾರೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ ಈಗ ಈ ಒಂದು ಕಡೆ ಗನ್ಮ್ಯಾನ್ಗಳು ಮಾತ್ರ ಅಲ್ಲ, BJP ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು ಈಗ ಬೇರೆ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ರೀತಿಯ ಒಂದು ಘಟನೆಯಲ್ಲಿ BJP ಕಾರ್ಯಕರ್ತರನ್ನು ಅರೆಸ್ಟ್ ಮಾಡುವ ಮೂಲಕ ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರದು ಮಾತ್ರ ಅಲ್ಲ, ನೀವು ಕೂಡ ಇದರಲ್ಲಿ ಪಾಲುದಾರರು ಅನ್ನೋ ರೀತಿಯ ಒಂದು ಸಂದೇಶವ ಇದು. ಯಾವ ರೀತಿ ಲೆಕ್ಕ ಅಂತ?
ಖಂಡಿತ ಶ್ರೀಪಾದ್, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 3 FIRಗಳು ಆಗ್ತವೆ. ಈ ಒಂದು ಘಟನೆ ಸಂಬಂಧಪಟ್ಟಂಗೆ 3 FIRಗಳು ಆಗ್ತವೆ. ಈ ಘಟನೆ ನಡೆದ ದಿನ ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಚಾನಾಳ್ ಶೇಖರ್ ಏನಿದ್ದಾರೆ, ಚಾನಾಳ್ ಶೇಖರ್ ಅವರು 11 ಜನರ ಮೇಲೆ ದೂರನ್ನು ಕೊಡ್ತಾರೆ. FIR ಕೂಡ ಆಗ್ತದೆ. ಅದರಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಅವರ ಬೆಂಬಲಿಗರು ಸೇರಿದಂತೆ ಅದರ ಜೊತೆಗೆ ಒಟ್ಟು 11 ಜನರ ಮೇಲೆ ಒಂದು FIR ಅನ್ನು ಆಗ್ತದೆ. ಮತ್ತೊಂದು FIR, ಎರಡನೇ FIR ಏನು ಅಂತೇಳಿ ಹೇಳಿದ್ರೆ ಏನು ಜನಾರ್ದನ್ ರೆಡ್ಡಿಯ ಕಡೆಯವರು ಒಂದು FIR ಅನ್ನು ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಕಡೆಯವರು ಕೂಡ ಕೌಂಟರ್ ಕೇಸನ್ನು ಕೊಡ್ತಾರೆ. ಕೌಂಟರ್ ಕೇಸ್ ಕೊಟ್ಟಾದ ಬಳಿಕ ಈ ಕಡೆನೂ ಕೂಡ ವಿಚಾರಣೆ ಮಾಡ್ತಾರೆ. ಅದರಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮೇಲೆ FIR ಆಗ್ತದೆ. ನಾರಾ ಭರತ್ ರೆಡ್ಡಿ ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರ ಮೇಲೆ ಕೂಡ ಅಕ್ಯೂಸ್ಡ್ ಅನ್ನು ಮಾಡ್ತಾರೆ. ಅದರ ಜೊತೆಗೆ ಚಾನಾಳ್ ಶೇಖರ್ ಏನಿದ್ದಾರೆ, ಅವರ ವಿರುದ್ಧ ದೂರು ಕೊಟ್ಟಂತಹ ಚಾನಾಳ್ ಶೇಖರ್ ಏನಿದ್ದಾರೆ, ಅವರನ್ನು ಸೇರಿದಂತೆ ಕೂಡ ಹಲವರ ಮೇಲೆ FIR ಆಗ್ತದೆ. ಮತ್ತೊಂದು ಕೇಸ್ ಆಗ್ತದೆ, ಒಂದು ಅಟ್ರಾಸಿಟಿ ಕೇಸನ್ನು ಕೂಡ ಮಾಡಲಾಗ್ತದೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಸೊಮೋಟೋ ಕೇಸನ್ನು ಕೂಡ ಪೊಲೀಸರು ದಾಖಲೆಯನ್ನು ಮಾಡ್ಕೊಳ್ತಾರೆ. ಹೀಗಾಗಿ ಏನು ದೂರು ಪ್ರತಿ ದೂರುಗಳ ಆಧಾರದ ಮೇಲೆ ಎಷ್ಟು FIR ಆಗ್ತದೆ, ಆ FIRನ ಆಧಾರದ ಮೇಲೆ ಎಲ್ಲಿ ಕಾಂಗ್ರೆಸ್ಸು BJP ಅಂತಲ್ಲ, ಎಷ್ಟು FIR ಆಗ್ತದೆ, ಆ FIR ಅಲ್ಲಿ ಯಾರ್ಯಾರು ಗುರುಸ್ಕೊಂಡಿದ್ದಾರೆ, ಏನೇನು ಕಂಟೆಂಟ್ ಇದ್ದಾವೆ ಅಂತಕ್ಕಂಥದ್ದನ್ನು ಅಂಶಗಳನ್ನು ಪರಿಗಣಿಸಿ ಇವತ್ತು ಅವ್ರನ್ನ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟನ್ನು ಮಾಡಿ ಮುಂದಿನ ಪ್ರೊಸೀಜರ್ನ ಮಾಡಲಾಗ್ತದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿರಿ ಸುರೇಶ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರುತ್ತೆ. ಈಗಾಗಲೇ ನೋಡಿ ಗಮನಿಸ್ತಾ ಇದ್ರಿ, ಒಂದು ಕಡೆ 3 ಜನ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಇದರ ಜೊತೆಗೆ 8 ಜನ BJPಯ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದು ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಗನ್ಮ್ಯಾನ್ನ ಅರೆಸ್ಟ್ ಮಾಡಿರುವಂಥದ್ದು ಸತೀಶ್ ರೆಡ್ಡಿ ಅಂಗರಕ್ಷಕರು ಯಾರಿದ್ದರು ಅವರನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ. ಈಗಾಗಲೇ ಪೊಲೀಸರು ಗನ್ಮ್ಯಾನ್ ಸೇರಿ 10 ಮಂದಿಗೆ ಮೆಡಿಕಲ್ ಚೆಕಪ್ ಅನ್ನು ಈಗ ಮಾಡಲಾಗಿದೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿದೆ. ಫೈರಿಂಗ್ ಕೇಸ್ನಲ್ಲಿ ಈ 3 ಗನ್ಮ್ಯಾನ್ಗಳು, ಅರೆಸ್ಟ್ ಆದ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಇದರ ಜೊತೆಗೆ ತಾವು ಗಮನಿಸ್ತಾ ಇದ್ರಿ, ಈಗಾಗಲೇ ಸ್ವತಃ ಹೋಮ್ ಮಿನಿಸ್ಟರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಫೈರ್ ಆಗಿದ್ದ ಬುಲೆಟ್ಗಳು ಖಾಸಗಿ ಗನ್ಮ್ಯಾನ್ಗಳದ್ದೇ, ನಮ್ಮ ಪೊಲೀಸ್ ಯಾರು ಫೈರ್ ಮಾಡ್ತಿಯ ಒಂದು ಘಟನೆಯಲ್ಲಿ BJP ಕಾರ್ಯಕರ್ತರನ್ನು ಅರೆಸ್ಟ್ ಮಾಡುವ ಮೂಲಕ ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರದು ಮಾತ್ರ ಅಲ್ಲ, ನೀವು ಕೂಡ ಇದರಲ್ಲಿ ಪಾಲುದಾರರು ಅನ್ನೋ ರೀತಿಯ ಒಂದು ಸಂದೇಶವ ಇದು. ಯಾವ ರೀತಿ ಲೆಕ್ಕ ಅಂತ ಖಂಡಿತ ಶ್ರೀಪಾದ್, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 3 FIRಗಳು ಆಗ್ತವೆ. ಈ ಒಂದು ಘಟನೆ ಸಂಬಂಧಪಟ್ಟಂಗೆ 3 FIRಗಳು ಆಗ್ತವೆ. ಈ ಘಟನೆ ನಡೆದ ದಿನ ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಚಾನಾಳ್ ಶೇಖರ್ ಏನಿದ್ದಾರೆ, ಚಾನಾಳ್ ಶೇಖರ್ ಅವರು 11 ಜನರ ಮೇಲೆ ದೂರನ್ನು ಕೊಡ್ತಾರೆ. FIR ಕೂಡ ಆಗ್ತದೆ. ಅದರಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಅವರ ಬೆಂಬಲಿಗರು ಸೇರಿದಂತೆ ಅದರ ಜೊತೆಗೆ ಒಟ್ಟು